ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ನ ನಿಮ್ಮ ಪ್ರೀತಿಯ ರೆಸಿಪಿ ಸೌಜನ್ಯ. ಇವತ್ತು ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಆಯಿತಾ. ಅಂದರೆ ಇವಾಗ ನಾವು ಇಲ್ಲಿ ಹಸ್ಬೆಂಡ್ ಮನೆಯಲ್ಲಿಲ್ಲಲ್ಲ, ಹಾಗೆ ಅವರಿಗೆ ಜಾಬ್ ಆಯಿತಾ, ಹಾಗೆ ಮಂಗಳೂರಲ್ಲಿ ರೂಮಲ್ಲಿ ಇರೋದು. ಹಾಗೆ ಒಂದೊಂದು ಐಟಮ್ ಆಗಬೇಕಲ್ವ, ಹಾಗೆ ಅಂದರೆ ಬೇರೆಲ್ಲ ಸ್ವಲ್ಪ ಎಲ್ಲ ಇದು ಐಟಮ್ ಎಲ್ಲ ತಂದಿದ್ವಿ ಮನೆಯಿಂದ, ಅಲ್ಲಿ ಎಲ್ಲ ಇತ್ತು. ಮತ್ತು ಬೇಕಾದೆಲ್ಲ ದೊಡ್ಡ ದೊಡ್ಡ ಐಟಮ್ ಎಲ್ಲ ಇರಲಿಲ್ಲ. ಹಾಗೆ ಮೊನ್ನೆಯಿಂದ ನಾವು ನನಗೊಂದು ಕುಕ್ಕರ್ ಹಾಕಬೇಕಿತ್ತಾಯ್ತಾ, ಇಲ್ಲದಿದ್ದರೆ ಇದು ಹಾಟ್ ಬಾಕ್ಸ್ ಸಿಗ್ತದಲ್ಲ ಅಂಥದ್ದು ಬೇಕಿತ್ತು. ಹಾಗೆ ಯಾವುದು ತಗೊಳ್ಳೋದು ಅಂತೇಳಿ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಎಂತ ಮಾಡೋದು, ಯಾವುದು ತಗೊಳ್ಳೋದು, ಕುಕ್ಕರ್ ತಗೊಳ್ಳೋದಾ ಹಾಟ್ ಬಾಕ್ಸ್ ತಗೊಳ್ಳೋದಾ ಅಂತ. ಹಾಗೆ ಮತ್ತೆ ನಿನ್ನೆ ನೋಡಲಿಕ್ಕೆ ಹೋಗಿದ್ವಿ ಒಂದು ಶಾಪಿಗೆ. ಅಲ್ಲಿ ನೋಡುವಾಗ 4,500-5 ಸಾವಿರ ಎಲ್ಲ ಇತ್ತು ಕುಕ್ಕರಿಗೆ. 10 ಲೀಟ್ರಿದು ಮತ್ತು 12ರದೆಲ್ಲ ಜಾಸ್ತಿ ರೇಟ್ ಇತ್ತಾಯ್ತಾ. ನಾವೀಗ ಫಸ್ಟಿಗೆ ಸ್ಟಾರ್ಟಿಂಗಿಗೆ ಕಷ್ಟ ಅಲ್ಲ, ಹಾಗೆ ಇದು ಎಂತ ಮಾಡಿದ್ವಿ. ಮತ್ತು ನಮ್ಮದೊಂದು ವೀವರ್ಸ್ ಒಬ್ಬರು ಇದ್ದಾರೆ ಲೈವ್ ಮಾಡುವವರು, ಉಮೇಶ್ ಕೋಟಿಯನ್ನ ಅಂತ ಒಬ್ಬರು, ಸಿಂಗರ್ ಅಲ್ಲ ಆಯಿತಾ. ಅವ್ರು ವೀವರ್ಸ್ ನಮ್ಮದು ಆಚೆ ಎಲ್ಲಿ ಗೊತ್ತಂತ ಬೆಳ್ತಂಗಡಿ ಆಚೆ ಸೈಡಿನವರು. ಹಾಗೆ ಅವರು ಈ ಪಾತ್ರೆ ಎಲ್ಲ ಮಾಡುವ ಕಂಪೆನಿ ಇದೆ ಅವರಿಗೆ. ಹಾಗೆ ಅವರು ಅವತ್ತಿಂದ ಬರಲಿಕ್ಕೆ ಹೇಳ್ತಿದ್ರು, ನನ್ನ ಮದುವೆಗೆ ಸಮೇತ ಅವರು ಬಂದಿದ್ದರು ಅವತ್ತು. ಹಾಗೆ ಬರಲಿಕ್ಕೆ ಹೇಳ್ತಾ ಇದ್ರು. ನಾವು ಹೋಗಿ ಇರಲಿಲ್ಲ, ಮದುವೆಗಿಂತ ಮುಂಚೆನೇ ಬರಲಿಕ್ಕೆ ಹೇಳಿದರು. ಮತ್ತು ನನ್ನ ಮದುವೆಗಿಂತ ಮುಂಚೆ ನನಗೊಂದು ಗಿಫ್ಟ್ ಸಹ ಕೊಟ್ಟಿದ್ರು ಆಯಿತಾ. ಇದು ಪಾತ್ರೆನೇ ತವಾ ಏನೋ ಕೊಟ್ಟಿದ್ದರು ನನಗೆ, ಹೀಗೆ ಸುಮ್ಮನೆ ಕೊಟ್ಟದವರು ಒಂದು ಗಿಫ್ಟ್. ಹಾಗೆ ಅಲ್ಲಿ ಬರಲಿಕ್ಕೆ ಹೇಳ್ತಾ ಇದ್ರ. ಹಾಗೆ ಅಲ್ಲಿಗೆ ಇವತ್ತು ಹೋದ್ವಿ. ನಿನ್ನೆ ಸಹ ಕಾಲ್ ಮಾಡಿದ್ರಂತೆ. ಹಾಗೆ ನಿನ್ನೆ ಕಾಲ್ ಮಾಡಿ ಯಾವಾಗ ಬರ್ತೀರಿ ಅಂತ ಕೇಳಿದ್ರಂತೆ. ಒಮ್ಮೆ ಬನ್ನಿ ಅಂತ ಕೇಳ್ತಾ ಇದ್ರಲ್ಲ. ಹಾಗೆ ಮತ್ತು ಹೇಗೋ ಕುಕ್ಕರ್ ಸಹ ನನಗೆ ಬೇಕಿತ್ತು. ಹಾಗೆ ಒಮ್ಮೆ ನೋಡುವ ಅಲ್ಲಿ ಸ್ವಲ್ಪ ಹೇಗಿದೆ ರೇಟ್ ಎಲ್ಲ ಅಂತೇಳಿ ನೋಡುವ ಅಂತ. ಅಲ್ಲಿ ರೆಡಿ ಮಾಡೋದಂದರೆ ಅಲ್ಲಿ ಕಮ್ಮಿ ಇರ್ತದೆ ಅಲ್ವಾ. ಹಾಗೆ ಅಲ್ಲಿಗೆ ಹೋದ್ದು, ಮತ್ತು ಅದು ಕಂಪೆನಿ ಐಟಮ್ ಅಲ್ವಾ. ಹಾಗೆ ಅಲ್ಲಿಗೆ ಹೋದ್ವಿ. ನಾನು ಗೀತಕ್ಕ, ಅಂಜಲಿ ಮತ್ತು ರಿಷಿತ್ ರಾಜ್ ಮತ್ತು ಅರವಿಂದಣ್ಣ ಒಂದು 5 ಜನ ಹೋಗಿದ್ವಿ ಆಯಿತಾ. ಹಾಗೆ ಚೆಂದ ಇತ್ತು ಕಂಪೆನಿಯಲ್ಲ. ನನಗೆ ವೀಡಿಯೋ ಲಾಗ್ ಮಾಡಲಿಲ್ಲ, ನಾನು ಅಲ್ಲಿ ಮಾಡ್ಬೋದಾ ಇಲ್ವಾ ಅಂತೆಲ್ಲ ಗೊತ್ತಿಲ್ಲಲ್ಲ. ಅದಕ್ಕೆ ಕೇಳಿ ಮತ್ತು ಇನ್ನೊಮ್ಮೆ ಬೇಕಾದರೆ ಹೋಗಿ ಲಾಗ್ ಮಾಡ್ಬೋದು ಅಂತೇಳಿ ನಾನು ಲಾಗ್ ಮಾಡಲಿಲ್ಲ. ಚೆಂದ ಇತ್ತಾಯ್ತಾ, ಎಷ್ಟು ಸಕ್ಕತ್ತಿದೆ. ಅದು ಯಾವ ಥರ ಮಾಡ್ತಾರೆ ಗೊತ್ತುಂಟ, ಬೇರೆ ಬೇರೆ ಪಾತ್ರೆ ಚೆಂದ ಮಾಡ್ತಾರೆ. ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ತುಂಬ ಜನ ಇರ್ತಾರೆ ಅಲ್ಲಿ ಕೆಲಸಕ್ಕೆಲ್ಲ. ಮತ್ತು ಅಲ್ಲಿ ಊಟ ಆಯಿತಾ ನಮಗೆ ಇವತ್ತು ಮನೆ ಊಟ ಥರ ಇತ್ತು. ತುಂಬ ಸಖತ್ತಾಗಿತ್ತು. ಒಂದು ಸುಕ್ಕ ಮಾಡಿದರು, ಚೆಂದ ಇತ್ತು. ಮತ್ತೊಂದು ಟೊಮೆಟೊ ಸಾರು, ಮತ್ತೊಂದು ಊಟ ಅಷ್ಟೇ. ಸಖತ್ತಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಇದೀಗ ನಮ್ಮದು ರೂಮ್ ಆಯಿತಾ. ನಾನು ರೂಮ್ ಟೂರ್ ಮಾಡ್ತೀನಿ, ಅದು ನೋಡುವ ಸೆಟ್ ಆದ ಮೇಲೆ ಮಾಡ್ತೀನಿ. ಇವಾಗ ಒಂದು ವಾರದಷ್ಟೇ ನಾವು ಈಗ ಶಿಫ್ಟ್ ಆಗಿ. ಇವಾಗ ಅವರಿಗೆ ಅರ್ಜೆಂಟಾಗಿ ಜಾಬ್ ಸಿಕ್ಕಿದೆ ಆಯಿತಾ. ಅರ್ಜೆಂಟ್ ಅಂದರೆ ನಮಗೆ ತುಂಬ ಟೈಮ್ ಕೊಡಲಿಲ್ಲ. ಈಗ ನಾಳೆ ನೀವು ಜಾಯ್ನ್ ಆಗಬೇಕು ಡ್ಯೂಟಿಗೆ ಅಂತ ಹೇಳಿದರು. ಹಾಗೆ ಬೇಗ ಜಾಯ್ನ್ ಆದದ್ದು. ಹಾಗೆ ರೂಮ್ ನಮಗೆ ಸಿಕ್ಕಿರಲಿಲ್ಲ. ಈಗ ಇಲ್ಲಿ ಈಗಿರುವಂಥ ರೂಮಿಗೆ ಡೆಪಾಸಿಟ್ ಏನೋ ಬೇರೆ ಅವರು ಕೊಟ್ಟಿದ್ದಾರೆ ಅಂತೆ. ಅವರು ಈ ಮಂತ್ ಲಾಸ್ಟಿಗೆ ಬರ್ತಾರಂತೆ ಈ ರೂಮಿಗೆ. ಅದಕ್ಕೆ ನಾವೀಗ ಸ್ವಲ್ಪ ದಿನ ಇರಬೇಕಲ್ವಾ. ಅಂದರೆ ಡ್ಯೂಟಿಗೆ ಜಾಯ್ನ್ ಆಗೋದಿದ್ದರೆ ಮತ್ತೆ ಕಷ್ಟ ಆಗ್ತದಲ್ಲ. ಅದಕ್ಕೆ ಡ್ಯೂಟಿಗೆ ಅವರು ಹೇಳುವಾಗ ಜಾಯ್ನ್ ಆಗಬೇಕಲ್ವ. ಹಾಗೆ ಬೇಗ ಜಾಯ್ನ್ ಆದ್ದು. ಇವಾಗ ನಮಗೆ ಇದರಲ್ಲಿ ಒಂದು 15-20 ದಿನ ಇರಲಿಕ್ಕೆ ಈ ರೂಮ್ ಕೊಟ್ಟಿದ್ದಾರೆ. ಇನ್ನೊಂದು ರೂಮ್ ನಾವು ನೋಡಿದ್ದೇವೆ. ಆ ರೂಮಲ್ಲಿ ಬೇರೆ ಅವರೊಬ್ಬರು ಇದ್ದರು, ಅವರು ಖಾಲಿ ಮಾಡಿದ್ದಾರೆ ಅಂತೆ. ಅಂದರೆ ಅವರು ಪೈಂಟ್ ಮಾಡಿಲ್ಲ ಕೊಡಲಿಕ್ಕೆ ಇದು, ಮತ್ತು ಅವ್ರದ್ದು ಐಟಮ್ ಎಲ್ಲ ತೆಗಿಬೇಕಲ್ಲ, ಅದೆಲ್ಲ ತೆಗಿಬೇಕಾದ್ರೆ ಸ್ವಲ್ಪ ದಿನ ಹೋಗ್ತದೆ ಅಂತ ಹೇಳಿದರು. 15 ತಾರೀಕಿಂದ ಮೇಲೆ ಕೊಡ್ತೇವೆ ಅಂತ. ಹಾಗೆ ನಾವಿವಾಗ ಒಂದು 15-20 ದಿನ ಇರಲಿಕ್ಕೋಸ್ಕರ ನಾವು ಇಲ್ಲಿದ್ದೇವೆ ಈ ರೂಮಲ್ಲಿ. ಹಾಗೆ ನಾವು ಇಲ್ಲಿ ಎಲ್ಲ ಐಟಮ್ ಎಲ್ಲ ಅಲ್ಲೆಲ್ಲ ಇಟ್ಟಿದ್ದೇವೆ ಖಾಲಿ. ಅಡುಗೆದು ಎಲ್ಲ ಮಾತ್ರ ಸ್ವಲ್ಪ ಸೆಟ್ ಮಾಡಿದ್ದೇವೆ ನೋಡಿ, ಇಲ್ಲಿ ನೋಡ್ಬೋದು ಇಲ್ಲಿ ಇಷ್ಟು. ಮತ್ತು ಇವಾಗ ನಾನು ಮತ್ತು ನನ್ನ ಗಂಡ ಮಾತ್ರ ಇರೋದಲ್ಲ. ಹಾಗೆ ಎಲ್ಲ ಒಂದು ಸಾಧಾರಣ ಐಟಮ್ ಎಲ್ಲ ತಗೊಂಡಿದ್ದೇವೆ. ಮತ್ತು ಇಬ್ಬರೇ ಇರೋದಲ್ಲ, ಇಬ್ಬರಿಗೆ ಎಷ್ಟು ಬೇಕಷ್ಟೇ ತೆಗೆದಿಟ್ಟಿದ್ದೇವೆ. ಹಾಗೆ ನನಗೆ ತುಂಬ ಖುಷಿ ಅಂತಂತ ಹೇಳಿದರೆ, ಕುಕ್ಕರನ್ನು ತಗೊಂಡಾಯ್ತಲ್ಲ ಅಂತ. ದೊಡ್ಡ ಕುಕ್ಕರ್ ಮಾರ್ರೆ, 12 ಲೀಟ್ರದ್ದು. ಮತ್ತು
ನನ್ನ ಗಂಡನಿಗೆ ಟಿಫಿನ್ ತಗೊಂಡು ಹೋಗ್ಲಿಕ್ಕೆ ಆಯಿತಾ, ಬೆಳಿಗ್ಗೆ ಎಲ್ಲ ಪಾಪ ಅವರಿಗೆ ನಾನು ಯಾವುದು ಇದು ಮಾಡಿ ಕೊಡ್ತಿದ್ದೆ, ಯಾವುದು ಸೋನಾ ಮಸೂರಿ ಅಕ್ಕಿದು ಇದು ಊಟ ರೆಡಿ ಮಾಡಿ ಕೊಡ್ತಿದ್ದದ್ದು. ಅದು ಪಾಪ ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ, ನಮಗೆಲ್ಲ ಅದು ಸೆಟ್ ಆಗೋದಿಲ್ಲಲ್ಲ, ನಾವೆಲ್ಲ ಕುಚ್ಚಲಕ್ಕಿ ಊಟ ಮಾಡೋದಲ್ಲ, ಅದು ಕಷ್ಟ ಆಗ್ತದೆ ಅಲ್ಲ ಅಂತೇಳಿ ಸ್ವಲ್ಪ ದಿನ ಅಂತ ಹೇಳಿದೆ. ಪಾಪ ಮೊನ್ನೆ ಹೇಳಿದ್ರು ನನಗೆ ಇದು ಊಟ ಆಗ್ತಾಯಿಲ್ಲ, ನನಗೆ ಗ್ಯಾಸ್ಟ್ರಿಕ್ ಆಗ್ತದೆ ಅಂತ. ಪಾಪ ಅದಕ್ಕೆ ಬೇಜಾರಾಗ್ತಿತ್ತು ನನಗೆ. ಮತ್ತು ಬೆಳಿಗ್ಗೆ 9 ಗಂಟೆಯಿಂದ ನೈಟ್ 7 ಗಂಟೆವರೆಗೆ ಡ್ಯೂಟಿ ಇದೆ. ಹಾಗೆ ಊಟ ಮಧ್ಯಾಹ್ನದೊಂದು ಊಟ ಸರಿ ಮಾಡಬೇಕಲ್ಲ ಪಾಪ ಅಂತ ಹೇಳ್ಕೊಂಡು ಇವತ್ತು ಹೋಗಿ ತಿನ್ನೋದಾಯ್ತಾ. ನೋಡುವ ಯಾವ ಥರ ಇದೆ ಅಂತ. ನಾನು ಓಪನ್ ಮಾಡಿ ನೋಡಲೇ ಇಲ್ಲ, ನನಗೆ ಮಾತ್ರ ತುಂಬ ಕಡಿಮೆ ಪ್ರೈಸಲ್ಲಿ ಸಿಕ್ಕಿತ್ತು ಮಾತ್ರ. ಅವರು ಹೋಲ್ಸೇಲ್ ರೇಟಿಗೆ ಕೊಟ್ಟು ತೋರಿಸ್ತೀನಿ. ಈಗ ಅನ್ಬಾಕ್ಸ್ ಮಾಡುವ ಯಾವ ಥರ ಇದೆ ಅಂತ. ನನಗೆ ಸುಸ್ತಾಯಿತು ನಿಜವಾಗ್ಲೂ, ನಾನು ಇವಾಗ ಬಂದದಷ್ಟೇ ಆಯಿತಾ. ಇವತ್ತೊಂದು ಕುಕ್ಕರಲ್ಲಿ ಊಟ ಇಡಬೇಕು. ಮತ್ತು 1 ವಾರ ಆಯಿತು ನಾವು ಇದೇ ಊಟ ಮಾಡಿದ್ದು ಅಂತ, ಸೋನಾ ಮಸೂರಿ ಅಕ್ಕಿದು ಊಟ ಮಾಡಿದ್ದಲ್ಲ. ನನಗೆ ಹೊಟ್ಟೆಲ್ಲ ಒಂಥರ, ನನಗೆ ಸಹ ಆಗೋದಿಲ್ಲ. ನಾನು ಸಹ ಈ ಘಟ್ಟ ಸೈಡೆಲ್ಲ ಪ್ರೋಗ್ರಾಮ್ ಹೋದರೆ ಸಹ ನಾನು ಊಟ ಮಾಡೋದಿಲ್ಲ, ಮತ್ತು ನನಗೆ 2 ದಿನ ಹೊಟ್ಟೆನೇ ಸರಿ ಇರೋದಿಲ್ಲ. ಹಾಗೆ ಇವಾಗ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡೋದು, ಮತ್ತು ನಾವು ಅಡ್ಜಸ್ಟ್ ಮಾಡಬೇಕಾಗ್ತದಲ್ಲ, ಅದಕ್ಕೋಸ್ಕರ. ಹಾಗೆ ಇನ್ನೂ ತೊಂದರೆ ಇಲ್ಲ, ಇನ್ನು ಕುಕ್ಕರಲ್ಲಿ ಇಡ್ಬೋದಲ್ಲ. ಯಾವ ಥರ ಇದೆ ಕುಕ್ಕರ್ ಅಂತ ನೋಡುವ. ಇದು ಗಾಡಿ ಹೋಗುವ ಸೌಂಡೆಲ್ಲ ಕೇಳ್ಬೋದು ಆಯಿತಾ, ಯಾಕಂದರೆ ನಾನು ಮೈಕ್ ಯೂಸ್ ಮಾಡ್ತಿಲ್ಲ ಇವತ್ತು. ಅದು ಈಗ ಬಂದ ತಕ್ಷಣ ಅದೆಲ್ಲ ಸೆಟ್ ಮಾಡಲಿಲ್ಲ ನಾನು. ಹಾಗೆ ಲಾಗ್ ಮಾಡುವಾಗ ಯೋಚನೆಯಲ್ಲಿ ಇರಲಿಲ್ಲ, ಆದರೆ ಸಹ ಮತ್ತೆ ಮಾಡು ಅಂತಾಯಿತು. ಅದೇ ತುಂಬ ದಿನ ಆಯ್ತಲ್ಲ ಲಾಗ್ ಎಲ್ಲ ಮಾಡೋದೆ. ಈಗ ನಿನ್ನೆಲ್ಲ ಮೊನ್ನೆಯಿಂದ ಅಪ್ಲೋಡ್ ಮಾಡಿದ್ದೇನೆ. ಇವಾಗ ಒಂದು ವಾರದಲ್ಲಿ ಒಂದು 2-3 ಲಾಗ್ ಅಪ್ಲೋಡ್ ಮಾಡಬೇಕಂತ ಇದ್ದೇನೆ. ಕಂಟೆಂಟ್ ಸಿಗ್ತಾ ಇಲ್ಲ ಮಾರೆ. ಹಾಗೆ ಯಾವುದಾದ್ರೂ ಕಂಟೆಂಟಿನ ಬಗ್ಗೆ ನೀವು ಹೇಳಿ. ನನಗೆ ಹೇರ್ ಸ್ಟೈಲ್ ಇದು ಲಾಗ್ ಎಲ್ಲ ಮಾಡಲಿಕ್ಕೆ ತುಂಬ ಇಷ್ಟ, ಆದರೆ ಈಗ ವೀಡಿಯೋ ಮಾಡಲಿಕ್ಕೆ ಯಾರಾದರೂ ಬೇಕು. ಅದು ನಾವು ಒಂದು ದಿಕ್ಕಲ್ಲಿ ಸ್ಟ್ಯಾಂಡಲ್ಲಿ ಇಟ್ಟು ಇದು ಅದು ಅಷ್ಟೊಂದು ಚೆಂದ ಆಗೋದಿಲ್ಲಲ್ಲ ವೀಡಿಯೋ ಎಲ್ಲ. ಅದಕ್ಕೆ ಯಾರು ಸಹ ಇಲ್ಲ ಮತ್ತು ವೀಡಿಯೋ ಮಾಡಲಿಕ್ಕೆ ಸಹ. ಹಾಗೆ ನಾನು ಮಾಡಲಿಲ್ಲ ಯಾವುದು ಲಾಗ್. ಮತ್ತು ಹೇರ್ ಕಟ್ಟಲಿಕ್ಕೆಲ್ಲ ಈಗ ಬೇರೆ ಯಾವ್ದಾದ್ರೂ ಹೇರ್ ಕಟ್ಟೋದಂದರೆ ಹಾಗೆ ಸಹ ಆಗ್ತದೆ. ಹಾಗಾದರೆ 3 ಜನ ಬೇಕಾಗ್ತದೆ ಹೇರ್. ಈಗ ನಾನು ಹೇರ್ ಕಟ್ಟೋದಂದರೆ ಬೇರೆಯವ್ರಿಗೆ ಹೇರ್ ಕಟ್ಟಬೇಕು, ಮತ್ತೊಂದು ಕ್ಯಾಮರಾಮ್ಯಾನ್ ಇರಬೇಕು, ಹಾಗಾದರೆ ಚೆಂದ ಬರ್ತದೆ ಅಲ್ಲ. ಹಾಗೆ ನನಗೆ ಅದು ತುಂಬ ಖುಷಿ ಆಯಿತಾ. ಇದೊಂದು ನಾನು ಮೊನ್ನೆಯಿಂದ ತಗೋಬೇಕು ಅಂತ ಅಂದ್ಕೊಳ್ತಿದ್ದೆ. ಇವತ್ತಿದ್ರಲ್ಲೇ ಊಟ. ನನಗೆ ಇದು ಕುಚ್ಚಲಕ್ಕಿ ಊಟ ಮಾಡೋದು ಉಂಟಲ್ಲ, ತುಂಬ ದಿನ ಆಯಿತು, ಆಸೆ ಆಗ್ತಾಯಿತ್ತು ಮೊನ್ನೆಯಿಂದ ಕುಚ್ಚಲಕ್ಕಿ ಊಟ ಮಾಡಬೇಕು ಅಂತ. ಹೇಗೆ ಅದಂದರೆ ನನಗೆ ಸೆಟ್ ಆಗಲಿಲ್ಲಲ್ಲ, ನಾವು ಅದೇ ಊಟ ಮಾಡೋದಲ್ಲ ಕುಚ್ಚಲಕ್ಕಿ ಊಟ ಅಲ್ಲ ಅವತ್ತಿಂದ. ನನಗೆ ಆಗೋದು ಇಲ್ಲ, ನನ್ನ ಹೆಂಡತಿಗೆ ಆಗೋದೇ ಇಲ್ಲ ಅದು. ಹಾಗೆ ಮಾಡಿ ಸ್ವಲ್ಪ ದೊಡ್ಡದೇ ತಗೊಂಡದ್ದು. ಅದು 1 ಲೀಟ್ರ್ ಎಂತ 1 kg ಅಂತ ಹೇಳಿದರು. 1 ಲೀಟರ್ ಅಂತ ಏನು ಕುಕ್ಕರ್ ಉಂಟಂತೆ ಸಣ್ಣದು. ಅದು ಕಷ್ಟ ಆಗ್ತದೆ ಅಂತ, ಯಾಕಂದರೆ ಇದು ಈಗ ನಾವಿಬ್ಬರೇ ಇರೋದಂತೇಳಿ ಅದನ್ನು ತಗೊಂಡ್ರೆ ಮತ್ತು ಯಾರಾದರೂ ಬರ್ತಾರೆ. ಈಗ ನನ್ನ ಗಂಡನ ತಂಗಿ ಅವರೆಲ್ಲ ಯಾರಾದರೂ ಬರ್ಬೋದಲ್ಲ, ಮನೆಯವರು ಯಾರಾದರೂ ಅತ್ತೆ ಮಾವ ಏನಾದರೂ ಬಂದರೆಲ್ಲ ಬೇಕಾಗ್ತದಲ್ಲ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದೇ ತಗೊಂಡದು, ಎಲ್ಲದಕ್ಕೆ ಆಗ್ತದೆ, ಯೂಸ್ ಆಗ್ತದೆ. ನೋಡಿ ಎಷ್ಟು ದೊಡ್ಡದು, ಚೆಂದ ಉಂಟು. ತುಂಬ ಖುಷಿ ಆಯ್ತು ಉಂಟಾಯ್ತಾ. ಅದೇ ಪ್ರೀಮಿಯರ್ ಇದು ಕುಕ್ಕರ್ ಆಯಿತಾ, ಚೆನ್ನಾಗಿದೆ ಇದು, ನನಗೆ ತುಂಬ ಇಷ್ಟ ಆಯಿತು. ಇಬ್ಬರಿಗೆ ಸಾಕ್ಬೋದು, ಇಬ್ಬರಿಗೆಲ್ಲ ಜಾಸ್ತಿ ಜನಗಳಿಗೆ ಸಹ ಸಾಕಾಗ್ತದೆ. ಮತ್ತು ಕುಕ್ಕರಲ್ಲಿ ನನಗೆ ಊಟ ಇಡೋದೆಲ್ಲ ಅಷ್ಟು ನನಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನಾನು ಅದರ ಬಗ್ಗೆ ಕುಕ್ಕರ್ ತಗೊಳ್ಬೇಕು ಅಂತೆಲ್ಲ ಇದು ಮಾಡ್ತಿರಲಿಲ್ಲ. ಮನೆಯಲ್ಲಿ ಉಂಟು, ನಮ್ಮ ಮನೆಯಲ್ಲಿ ಉಂಟು ಕುಕ್ಕರು, ಆದರೆ ಅದು ಯೂಸ್ ಮಾಡೋದಿಲ್ಲ ಆಯಿತಾ ಮನೆಯಲ್ಲಿ.
ಮತ್ತು ಇಲ್ಲಿ ಮಂಗಳೂರಲ್ಲಿ ಯೂಸ್ ಮಾಡ್ತಿದ್ವಿ ಫಸ್ಟಿಗೆ. ಮತ್ತೊಂದು ಸಾರಿ ಇದ್ರದ್ದು ಮುಚ್ಚಳ ರಟ್ಟಿತ್ತು. ಆದ ನಂತರ ನಮಗೆ ಅರವಿಂದಣ್ಣ ಇದರಲ್ಲಿ ಊಟ ಇಡೋದು ಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ಮತ್ತೆ ಅದರ ವಿಷಯಕ್ಕೆ ಹೋಗಿರಲಿಲ್ಲ. ಹಾಗೆ ಇವಾಗ ಬೇಕಾಗ್ತದೆ, ಮತ್ತು ಗ್ಯಾಸ್ ಜಾಸ್ತಿ ಇದು ವೇಸ್ಟ್ ಆಗ್ತದಲ್ಲ. ಅಂದರೆ ಖಾರದಲ್ಲಿ ಇರೋದಂದರೆ ನಾನು ಮೊನ್ನೆ ಒಂದು ಇಟ್ಟಿದ್ದೆ 2.5 ಗಂಟೆ, 2.5-3 ಗಂಟೆ ಎಲ್ಲ ಬೇಕಾಗ್ತದೆ. ಅಷ್ಟು ಹೊತ್ತು ಗ್ಯಾಸ್ ಉರಿಸಿ ತುಂಬ ವೇಸ್ಟ್ ಆಗ್ತದೆ ಅಲ್ವಾ. ಸ್ವಲ್ಪ ಆದರೆ ಪರವಾಗಿಲ್ಲ. ಅದಕ್ಕೋಸ್ಕರ ಇವತ್ತು ತಂದದ್ದು. ಮತ್ತು ಇದರಲ್ಲಿ ಈಗ ಊಟಕ್ಕೆ ಎಷ್ಟು ನೀರಿಡಬೇಕು ಅದೆಲ್ಲ ಎಂತ ಗೊತ್ತಿಲ್ಲ, ಅಂದರೆ ನೋಡಬೇಕು, ಕೇಳಬೇಕಷ್ಟೇ. ಹಾಗೆ ಇಷ್ಟ ಆಯಿತಾ ನಿಮಗೆ ಕೂಡ? ಬೇಕಾದರೆ ಹೇಳಿ, ಕಮೆಂಟ್ ಮಾಡಿ ಆಯಿತಾ. ಇದು ಕಂಪೆನಿ ಐಟಮ್ ಮಾತ್ರ ಒಳ್ಳೆದಿದೆ. ಹಾಗೆ ಅವರು ರೆಡಿ ಮಾಡೋದು ಸಮೇತ ನಾವು ನೋಡಿದ್ದೇವೆ, ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾರೆ. ಅದೆಲ್ಲ ಕೊಟ್ಟಿದ್ದಾರೆ ಯಾವ ಥರ ಅಂತ. ಇನ್ನು ಇದು ಊಟ ಇರಬೇಕು. ಮತ್ತು ಸಾಂಬಾರಿದ್ದೆ, ಸಾಂಬಾರು ಸಾಕಾಗ್ತದೆ, ಬೆಳಿಗ್ಗೆ ಮಾಡಿದ್ದೆ ಸಾಕಾಗ್ತದೆ. ಮತ್ತು ನಾನಿಲ್ಲದಿದ್ದರೆ ಒಮ್ಮೊಮ್ಮೆ ಬೆಳಿಗ್ಗೆನೇ ಊಟ ಮತ್ತು ಸಾಂಬಾರೆಲ್ಲ ಮಾಡಿಡೋದಾಯ್ತಾ. ಹಾಗೆ ನಮಗೆ ಬೆಳಿಗ್ಗೆಗೆ, ಮಧ್ಯಾಹ್ನಕ್ಕೆ, ನೈಟಿಗೆ 3 ಹೊತ್ತಿಗೆ ಸಾಕ್ತದೆ. ಮತ್ತು ನನಗೆ ಪ್ರೋಗ್ರಾಮ್ ಇದ್ದರೆ ನಾನು ಪ್ರೋಗ್ರಾಮಿಗೆ ಹೋಗ್ತಾನಲ್ಲ, ಮತ್ತು ಅವರಿಗೆ ಟಿಫಿನ್, ಮತ್ತು ನೈಟಿದು ಮಾತ್ರ ಊಟ ಇಲ್ಲಿ ರೂಮಲ್ಲಿ ಅಲ್ಲ. ಹಾಗೆ ಈಗ ಸಾಂಬಾರಿಗೆ ಊಟ ಒಂದು ಮಾಡಬೇಕು, ಮತ್ತು ತಿಂಡಿ ಮಾಡಿರಬೇಕು. ಪಾಪ ಅವರು ಡ್ಯೂಟಿಯಿಂದ ಬರ್ತಾರೆಲ್ಲ, ಹಸಿಯಾಗಿರ್ತದಲ್ಲ. ಹಾಗೆ 7:15 ಆಗ್ತದೆ ಇಲ್ಲಿ ರೀಚ್ ಆಗುವಾಗ. ಹಾಗೆ ಮತ್ತು ಇದು ಕುಕ್ಕರ್ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಹಾಗೆ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಕೂಡ ಹಾಕಿ. ಮುಂದಕ್ಕೆ ಯಾವುದಾದ್ರೂ ನಿಮಗೆ ಈ ಥರದ್ದು ವಿಡಿಯೋ ಮಾಡಿ ಮೇಡಮ್ ಅಂತೆಲ್ಲ ಕೇಳಿದ್ರೆ ಕೇಳಿ, ರಿಕ್ವೆಸ್ಟ್ ಮಾಡಿ, ನಾನು ಖಂಡಿತವಾಗ್ಲೂ ಮಾಡೋ ಪ್ರಯತ್ನ ಮಾಡ್ತೀನಿ. ಮತ್ತು ನಾನು ನನ್ನ ಗಂಡನ ಜೊತೆ ಒಂದು 3-4 ವ್ಲಾಗ್ ಮಾಡಬೇಕಂತ ಇದ್ದೇನೆ ತಿಂಗಳಿಗೆ. ಯಾಕಂದರೆ ಅವರಿಗೆ ಸಂಡೇ ಮಾತ್ರ ರಜೆ ಇರೋದು. ಹಾಗೆ ಸಂಡೇ ಏನಾದರೂ ಸ್ಪೆಷಲ್ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಕುಕ್ಕಿಂಗ್ ಇದೆಲ್ಲ ನೆನ್ನೆ ಮಾತಾಡ್ತಾ ಇದ್ವಿ, ಪ್ಲ್ಯಾನ್ ಮಾಡ್ತಾಯಿದ್ವಿ. ಹಾಗೆ ಒಮ್ಮೊಮ್ಮೆ ಸಂಡೇ ಪ್ರೋಗ್ರಾಮ್ ಇರ್ತದೆ, ಆಗ ಪ್ರೋಗ್ರಾಮಿಗೆ ಸಹ ಹೋಗಬೇಕಾಗ್ತದೆ. ಇಬ್ಬರು ಸಹ ದುಡಿದ್ರೆ ಸ್ವಲ್ಪ ಸುಲಭ ಆಗ್ತದಲ್ಲ. ಈಗ ರೂಮಿದು ರೆಂಟು ಅದು ಇದೆಲ್ಲ ಕೊಡಬೇಕಲ್ವ. ಪಾಪ ಒಬ್ಬರಿಗೆ ಕಷ್ಟ ಆಗ್ತದೆ ಅಲ್ಲ. ಎಲ್ಲ ಅವರ ತಲೆಯಲ್ಲಿ ಸಾಕಾಗಿಲ್ಲ, ನನ್ನ ತಲೆಗೆ ಸಾಕಾಗಿಲ್ಲಲ್ಲ. ಅದಕ್ಕೆ ಇಬ್ಬರು ಸಹ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಹೋಗಬೇಕು. ನಮ್ಮ ಜೀವನ ಅಂತ ಹೇಳಿದರೆ ಹಾಗೆಯೇ ಅಲ್ವಾ. ಹಾಗೆ ಮತ್ತು ಇವಾಗದ ಟೈಮಲ್ಲಿ ಇಬ್ಬರು ಸಹ ದುಡಿಲೇಬೇಕು, ಅಷ್ಟು ಖರ್ಚಿದೆ. ಒಂದೊಂದು ರೇಟಪ್ಪ ತುಂಬ ರೇಟ್ ಇದೆ. ಮಾತ್ರ ನನಗೆ ಇದು ನನಗೆ ಮಾತ್ರ ಕಷ್ಟ ಬಂದು ಗೊತ್ತಿದೆಯಲ್ಲ. ಹಾಗೆ ಅಷ್ಟೊಂದು ಕಷ್ಟ ಎಂತ ಆಗ್ತಿಲ್ಲ, ಏನೋ ಪ್ರಾಬ್ಲಮ್ ಇಲ್ಲ. ಹಾಗೆ ಲೈಫ್ ಅಂತೂ ಹ್ಯಾಪಿಯಾಗಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಹಾಗೆ ಒಳ್ಳೆಯ ಒಂದು ಗಂಡ ಸಿಕ್ಕಿದ್ದಾರೆ ಆ ಥರ ನನಗೆ, ಅದೊಂದು ತುಂಬ ಖುಷಿ ನನಗೆ. ತುಂಬ ಪ್ರೀತಿ ಕೂಡ ಮಾಡುತ್ತಾರೆ, ಬೈತಾರೆ ಸ್ವಲ್ಪ ಅಷ್ಟೇ ಬೈತಾರೆ, ಅಷ್ಟೇ ಪ್ರೀತಿ ಕೂಡ ಮಾಡ್ತಾರೆ ಆಯಿತಾ. ಹಾಗೆ ಸುಸ್ತಾಗಿ ನೋಡಿ ಮುಖ ಎಲ್ಲ ಹೇಗೆ ಆಗಿದೆ ಅಂತ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್.